ಬೆಂಗಳೂರಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಕಾಲೇಜು ಬಳಿ ಮಹಿಳೆಯನ್ನ ಎಳೆದೊಯ್ದು ಈ ಹೇಯ ಕೃತ್ಯವನ್ನ ನಡೆಸಲಾಗಿದೆ. ಕೋರಮಂಗಲ ಸಮೀಪ ಈ ಒಂದು ಘಟನೆ ನಡೆದಿದ್ದು ರಾತ್ರಿ 12:30 ವೇಳೆಗೆ ಈ ಒಂದು ಘಟನೆ ನಡೆದಿದೆ. 4 ಜನ ಹೋಟೆಲ್ ಕಾರ್ಮಿಕರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು ಬೆಂಗಳೂರಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ರಾತ್ರಿಯ ವೇಳೆಗೆ ಮಹಿಳೆಯರು ಓಡಾಡುವಂಗಿಲ್ವಾ, ಅಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಈ ಘಟನೆ ಮತ್ತೆ ಹುಟ್ಟು ಹಾಕಿದೆ. 4 ಜನ ಹೋಟೆಲ್ ಕಾರ್ಮಿಕರು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅನ್ನುವ ಆರೋಪ. ಮದ್ಯಪಾನ ಮಾಡಿ ಖಾಸಗಿ ರೂಮ್ಗೆ ಎಳೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾರೆ. ಅತ್ಯಾಚಾರ ಆದ ಬಳಿಕ ಆ ಮಹಿಳೆ ಸಂತ್ರಸ್ತೆ 112ಗೆ ಕರೆ ಮಾಡಿ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ಈಗ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸಂತ್ರಸ್ತ ಮಹಿಳೆ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸಂತ್ರಸ್ತ ಮಹಿಳೆಯಿಂದ ಕೋರಮಂಗಲ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಗ್ಯಾಂಗ್ ರೇಪ್ ನಡೆಸಿದ್ದ 4 ಆರೋಪಿಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇರೋದು ಮಹಿಳೆಯರಿಗೆ ಬೆಂಗಳೂರು ಸೇಫ್ ಅಲ್ವಾ ಅನ್ನುವ ಪ್ರಶ್ನೆಯ ಜೊತೆಗೇನೆ ಒಂದರಲ್ಲೂ ರಾತ್ರಿಯ ಹೊತ್ತು ಮಹಿಳೆಯರು ಹೊರಗೆ ಬರಲಿಕ್ಕೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಇದೀಗ ಈ ಪ್ರಕರಣ ಮತ್ತಷ್ಟು ಅಂತಹ ಆತಂಕವನ್ನ ಜಾಸ್ತಿ ಮಾಡಿದೆ. ಮಹಿಳೆಯ ಮೇಲೆ 4 ಕಾಮಾಂಧರು ಆಕೆಯ ಮೇಲೆ ರೇಪ್ ಅನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದ್ದು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ 4ರನ್ನ ವಶಕ್ಕೆ ಪಡೆದಿದ್ದಾರಲ್ಲ, ಎಷ್ಟು ಜನ ಇದ್ರಂತೆ? ಈ 4ರೇ ಇದ್ದಿದ್ದ? ಉಳಿದವರು ಏನಾದ್ರೂ ಇದ್ರೆ ಅವರನ್ನ ಹುಡುಕುವಂತ ಕೆಲಸ ಯಾವ ರೀತಿ ಆಗ್ತಾ ಇದೆ? ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಎಸ್, ಖಂಡಿತವಾಗ್ಲೂ ನವಿತಾ ಜೈನ್, ನಿನ್ನೆ ರಾತ್ರಿ 12:30ಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದೇನು ರಸ್ತೆ ತೋರಿಸ್ತಾ ಇದೀವಿ, ಕೋರಮಂಗಲ ಜ್ಯೋತಿ ನಿವಾಸ್ ಕಾಲೇಜ್ ಅಂತಾನೆ ಹೇಳ್ಬೋದು. ಜ್ಯೋತಿ ನಿವಾಸ್ ಕಾಲೇಜಿನ ಬ್ಯಾಕ್ ಗೇಟ್ ಏನಿದೆ, ಇದೇ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ರಸ್ತೆಯಲ್ಲಿ ಖಾಸಗಿ ಕಾಲೇಜಿನ ರಸ್ತೆಯಲ್ಲಿ ಆ ಮಹಿಳೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು. 4 ಜನ ಆರೋಪಿಗಳು ಕೂಡ ಇದೇ ರಸ್ತೆಯಲ್ಲಿ ಟುವರ್ಡ್ಸ್ ಜ್ಯೋತಿ ನಿವಾಸ್ ಕಾಲೇಜ್ ಕಡೆಗೆ ಬರಬೇಕಾದ್ರೆ ಆ ಮಹಿಳೆನ ಮಾತನಾಡಿಸಿರ್ತಕ್ಕಂಥದ್ದು. ಏಕಾಏಕಿ ಮಾತನಾಡಿಸ್ತಾ ತದನಂತರ ರೂಮ್ಗೆ ಕೂಡ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಕರ್ಕೊಂಡು ಹೋಗಿ ಅಲ್ಲಿ ಒಂದು ರೇಪನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮೊದಲಿಗೆ 3 ಜನ ಅತ್ಯಾಚಾರವನ್ನು ಮಾಡಿ ನಂತರ ತನ್ನ ಸ್ನೇಹಿತನ ಮುಖಾಂತರ ಮತ್ತೊಂದು ಕರೆ ಮಾಡಿ ಮತ್ತೊಬ್ಬ ವ್ಯಕ್ತಿಯನ್ನು ಕರೆಸ್ಕೊಂಡಿರ್ತಕ್ಕಂಥದ್ದು. ಅದಾದ ನಂತರ ಆಕೆ ಬಳಿ ಇರ್ತಕ್ಕಂಥ ಮೊಬೈಲ್ ಹಾಗೂ ಕೆಲವು ವಸ್ತುಗಳನ್ನು ಕೂಡ ರಾಬರಿ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಬರೋಕ್ಕಿಂತ ಮುಂಚೆ ಆಕೆ ಅಂಗಲಾಚಿ ಬೇಡ್ಕೊಂಡಿದ್ದಾರೆ, ಅಂದ್ರೆ ನನ್ನನ್ನು ಬಿಟ್ಬಿಡಿ, ನಾನು ಹೊರಟೋಗ್ತೀನಿ ಅಂತ. ಅದಾದ ನಂತರ ಸುಮಾರು 12:30-12:45ಗೆ 112ಗೆ ಸಂತ್ರಸ್ತೆಯಿಂದ ಕಾಲ್ ಮಾಡಿರ್ತಕ್ಕಂಥದ್ದು. ಆ 112 ಇಂದ ಸಿಬ್ಬಂದಿಗಳಿಂದ ಕೋರಮಂಗಲ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ನೀಡಿದಾಗ ಈ ಹೊಯ್ಸಳ ಏನು ತೋರಿಸ್ತಾ ಇದೀವಿ, ಹೊಯ್ಸಳ ಅದೇ ಸ್ಪಾಟಿಗೆ ಹೊಯ್ಸಳ ಬಂದು ಕೂಡ ನಿಂತ್ಕೊಳ್ಳುತ್ತೆ. ತದನಂತರ ಅವರು ಕೂಡ ಯಾವ ಹೋಟೆಲ್, ಖಾಸಗಿ ಹೋಟೆಲ್ ಅಂತ ಹುಡುಕ್ತಾ ಹೋದಾಗ ಆ ಮಹಿಳೆ ಈ ರಸ್ತೆಯಲ್ಲಿ ಕೂಗ್ತಾ ಬರಬೇಕಾದ್ರೆ ಆಕೆಯನ್ನು ಮಾತನಾಡಿಸಿದಾಗ ಅಂದ್ರೆ 112ಗೆ ಕರೆ ಮಾಡಿದ ಆ ಸಂತ್ರಸ್ತೆ ಅದೇ ಮಹಿಳೆ ಅಂತ ಗೊತ್ತಾಗುತ್ತೆ. ತದನಂತರ ಆಕೆಯನ್ನ ವಿಚಾರಣೆ ಮಾಡ್ತಾ ಸ್ಥಳ ಅಂದ್ರೆ ಇಲ್ಲಿಂದ ನಿಯರ್ ಬೈ ಇರ್ತಕ್ಕಂಥ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಆ 4 ಜನ ಆರೋಪಿಗಳು ಯಾರು, ಮತ್ತೆ ಅವರು ಯಾಕೆ ಈ ರಸ್ತೆಯಲ್ಲಿ ಬರ್ತಾ ಇದ್ರು, ಮತ್ತೆ ಈ ಮಹಿಳೆ ಯಾಕೆ ಈ ರಸ್ತೆಯಲ್ಲಿ ಬಂದ್ರು ಅಂತ ಕೂಡ ಈಗಾಗಲೇ ಕೆಲವು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಮಹಿಳೆಯ ಹೇಳಿಕೆಯ ಮೇಲೆಗೆ ದೂರನ್ನು ಕೂಡ ಈಗ ಕೋರಮಂಗಲ ಪೊಲೀಸರು ಕೂಡ ದಾಖಲಿಸಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಅಂದ್ರೆ ಈ ಒಂದು ರಸ್ತೆಯನ್ನು ನಾವು ತೋರಿಸ್ತಾ ಇದ್ದೀವಿ, ಈ ರಸ್ತೆಯಲ್ಲೇ ಅವರು ಬರುವಂಥದ್ದು ಅಂದ್ರೆ ಹೊಯ್ಸಳ ಬಂದು ನಿಂತಾಗ ಆ ಮಹಿಳೆ ಈ ರಸ್ತೆಯಲ್ಲಿ ಓಡ್ಕೊಂಡ್ ಬಂದಿರೋದಂತೂ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನ ಈ ರಸ್ತೆಯ ಒಂದು ಕೆಲವು CCTVಗಳನ್ನು ಕೂಡ ಕೋರಮಂಗಲ ಪೊಲೀಸರು ಪರಿಶೀಲನೆ ಮಾಡಿ ಕೆಲವು DVRಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಅಂದರೆ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕೋರಮಂಗಲ ಪೊಲೀಸರು ಅವರ ವೈಯಕ್ತಿಕವಾದಂಥ ಸ್ಟೇಟ್ಮೆಂಟ್ಗಳು, ಅಂದರೆ ಎಷ್ಟು ವರ್ಷ ಆಯಿತು, ಯಾಕೆಂತ ಹೇಳಿದ್ರೆ ಅವ್ರು ಯಾರು ಕೂಡ ಕರ್ನಾಟಕದವರಲ್ಲ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕೆಲಸಕ್ಕೆ ಸೇರಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಖಾಸಗಿ ರೂಮ್ ಮತ್ತು ಆ ಹೋಟೆಲಿನ ಮಾಲೀಕರು ಯಾರು, ಯಾಕೆಂತ ಹೇಳಿದ್ರೆ ಪೊಲೀಸರು ಹೇಳೋ ಪ್ರಕಾರ ಹೋಟೆಲ್ ಕ್ಲೋಸ್ ಆಗಿತ್ತು, ಆದರೆ ಅಲ್ಲಿ ರೂಮ್ ಮಾತ್ರ ಚಾಲನೆಯಲ್ಲಿತ್ತು. ಅದರಿಂದ ಅವರಿಗೆ ರೂಮನ್ನು ಕೊಟ್ಟಿದ್ವಿ. ಅವ್ರು ಏನಾದರೂ ಅದೇ ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಹೋಟೆಲ್ ಕೆಲಸ ಮಾಡಿ ಅಲ್ಲಿ ಬಂದು ಇರ್ತಕ್ಕಂಥ ವಾಸ ಮಾಡ್ತಿದ್ದ ಅನ್ನೋ ರೀತಿಯಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಇನ್ನೂ ಕೂಡ 4ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರ್ತಕ್ಕಂಥ. ಇನ್ನು ಸಂತ್ರಸ್ತೆ ಹೇಳಿಕೆ ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದ್ರ ಮೇಲೆ ಒಂದು ಸಬ್ ಇನ್ಸ್ಪೆಕ್ಟರ್ ದೂರನ್ನು ಕೂಡ ದಾಖಲಿಸಿ ಒಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.